ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬೇವೂರ್ ಸಾರಥ್ಯದಲ್ಲಿ ನಿಮಗಾಗಿ KS ನ್ಯೂಸ್ ಹರಪನಹಳ್ಳಿ. ಕೆಲಸವನ್ನು ಪುನರ್ ಪ್ರಾರಂಭಿಸಲು BJP ಸರ್ಕಾರದಲ್ಲಿ ಆದಂಥ ಕೆಲಸ ಪೂಜಾ ಮಾಡೈತಿ, ಕೆಲಸ ಚಾಲೂ ಆಗೈತಿ. ಆಗ ಈ ಸರ್ಕಾರ ಬಂದ ಬಳಿಕ ಕೆಲಸ ಬಂದ್ ಆಗೈತಿ. ಅದನ್ನು ಚಾಲೂ ಮಾಡಿರಿ ಸಾಹೇಬ್ರ ಅಂತೇಳಿ ವಿನಂತಿ ಮಾಡ್ಕೊಳ್ಳೋ ಹೊತ್ನಾಗ ಅವ ದುರಹಂಕಾರಿ ಸರ್ಕಾರ ದುರಹಂಕಾರದಾಗ ನಡೆದೈತಿ. ಅದ್ರಾಗ ಅಧಿಕಾರಿ ಭೀ ದುರಹಂಕಾರದಾಗ ನಡೆದಾನ. ಅಧಿಕಾರಿಗಳು ಸರ್ಕಾರ ನೋಡು ಯಥಾ ರಾಜ ತಥಾ ಪ್ರಜಾ ಅಂತ, ರಾಜ್ಯರು ಹೆಂಗಿರ್ತಾರೋ ಹಂಗೆ ಪ್ರಜೆಗಳು ಇರ್ತಾರೆ. ಮುಖ್ಯಮಂತ್ರಿನ ಮಂದಿಗೆ ಗೌರವ ಕೊಡೋನಿಲ್ಲ. ಮತ್ತು ಯಾರಿಗೆ ಗೌರವ ಕೊಡಬೇಕು? ಪ್ರಜಾಪ್ರಭುತ್ವದೊಳಗೆ ಮಾಧ್ಯಮದವ್ರಿಗೆ ಗೌರವ ಕೊಡಬೇಕು, ಕಾರ್ಯಾಂಗದಾಗ ಗೌರವ ಕೊಡಬೇಕು, ಶಾಸಕಾಂಗದಾಗ ಗೌರವ ಇರಬೇಕು. ಇದು ನಮ್ಮ ಶಾಸನಬದ್ಧವಾದ ಹಕ್ಕು. ಪ್ರಜಾಪ್ರಭುತ್ವ ಐತಿಲ್ಲಿ. ಶಾಸಕರ ಸಾಹೇಬ್ರ ನಿಂತವಾದ ಕಾಮಗಾರಿ ಪ್ರಾರಂಭ ಮಾಡಿರಿ ಅಂತೇಳಿ ಕೇಳಿದಾಗ ನಿನ್ನಂಥ ಶಾಸಕರು ಎಷ್ಟು ಮಂದಿ ಅದಾರು? ನಿಮ್ಮ ಅಪ್ಪಂದನ ಅಲ್ರಿ. ಫಾರೆಸ್ಟ್ ಜಾಗದಾಗ ಫಾರೆಸ್ಟ್ ಬಿಲ್ಡಿಂಗ್ ಕಟ್ಟಕ್ಕೆ ಯಾರಪ್ಪನ ಪರ್ಮಿಷನ್ ಬೇಕು? ಇವರಪ್ಪನ ಪರ್ಮಿಷನ್ ಬೇಕಾ? ಮತ್ತು ಅವೇನು ಹೇಳ್ದ, ನೆಟ್ಟಿಗೆ ಮಾತಾಡ್ರೆ ತತ್ಕ್ಷಣ ಮಾಡ್ತೇನೆ ಅಂತೇಳಿ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇವ್ ನಾಯ್ಕೊಡಿಗೆ ಮಾಡಿದಂಗೆ ಅನ್ಸಾಯ್ತು ನಮಗೆ. ಅವ ಹೇಳೋದು ಸಂಭಾಷಣೆ ನೀವು ಕೇಳಿದಾರೆ ಎಲ್ಲರೂ ಮಾಧ್ಯಮದ ಸ್ನೇಹಿತರು. ಏನು ಹೇಳ್ತಾ ಅಂದ್ರೆ ನೆಟ್ಟಿಗೆ ಮಾತಾಡಿದೆ ಅಂದ್ರೆ ಅಲ್ರಿ ಹೆಚ್ಚು ಮಾತಾಡಿದಾರೆ. ನೆಟ್ಟಿಗೆ ಅಂದ್ರೆ ಅವಂಗೆ ಹೆಂಗೆ ಮಾತಾಡಬೇಕು? ಮೆಟ್ಲು ಹೊಡೆದನ ಮಗನ ಅನ್ಬೇಕಾಗಿತ್ತಾನ. ಸಾಹೇಬ್ರು ನಮ್ಮ ಕೆಲಸ ಬಂದು ಬಿದ್ದೈತಿ, ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂಡವ್ರು ಶಾಸಕರು. ನಾ ಕೂಡಲೇ ಶಾಸಕರಿಗೆ ಕೇಳಿನ, ಶಾಸಕರ ನಿಮ್ಮ ಅದು ವಿಡಿಯೋ ನನಗೆ ಬಂತು. ವಿಡಿಯೋ ಬರ್ತಕಲ್ಲೇ ಶಾಸಕರು ಯಾವ ಹಿಂಗೆ ಮಾತಾಡಿದನು ಅಂತೇಳಿ. ಅಧಿಕಾರಿ ರೀ ಕೆಲಸ ಚಾಲು ಮಾಡ್ರಿ ಅನ್ನತ್ತಾನು ಈ ಟೈಪ್ ಮಾತಾಡಿದ ನೋಡ್ರಿ ಅಂದ್ರೆ ನಾವು ಬಿಡಂಗಿಲ್ಲ, ನಾಳೆ ಪ್ರತಿಭಟನೆಗೆ ಹೋಗ್ತೇವೆ ನಾವು ಅಂತೇಳಿ. ನಾ ಅದಕ್ಕಲ್ಲೇ ಮಂಡಳ ಅಧ್ಯಕ್ಷಗೆ ಫೋನ್ ಮಾಡಿ ಹೇಳಿ ಯಾವಾಗ ಪ್ರತಿಭಟನೆ ಇಟ್ಕೊಂಡು ಬುಧವಾರ ಅಂದ್ರೆ ಆ ರೀತಿ ನಮ್ಮ ಕಾರ್ಯಕರ್ತರೆಲ್ಲರೂ ಬಂದರು. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಾಗ ನಿಮ್ಮ ನಂಬಿಕೆ ಇದ್ರೆ ಶಾಸಕರಂದ್ರೆ ಎಲ್ಲರೂ ಶಾಸಕರ. ಸಿದ್ದರಾಮಯ್ಯವ್ರ ಶಾಸಕ, ಈಗಾಗಲೇ ಹೇಳಿದೆ ಅಣ್ಣ, ಸಿದ್ದರಾಮಯ್ಯವರು ಶಾಸಕರ. ನಮ್ಮ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣ ಭೀ ಒಬ್ರು ಶಾಸಕರ. ನೋಡ್ರಿ, ನೀವು ನಮ್ಮ ಶಾಸಕರಿಗೆ ಏನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಅದು ನಿಮಗೂ ಕೊಟ್ಟಿಲ್ಲ. ಅವ್ನು ಸ್ಪಷ್ಟ ಹೇಳ್ದ, ನಿನ್ನಂಥ ಶಾಸಕರನ್ನ ಭಾಳಷ್ಟ ನೋಡಿದ್ದೇನೆ ಅಂತೇಳಿ. ಅಧಿಕಾರ ಕಂಟ್ರೋಲ್ ಇರೋದಿದ್ರೆ ಕಾರ್ಯಾಂಗ ನಿಮ್ಮ ಕಂಟ್ರೋಲಿಗೆ ತೊಗೋಬೇಕಂದ್ರೆ ಕೂಡಲೇ ಅವನು ಅಮಾನತು ಮಾಡಬೇಕು, ಇಲ್ಲ ಡಿಸ್ಮಿಸ್ ಮಾಡಬೇಕು. ತತ್ಕ್ಷಣ ನೀವು ಮಾಡಲಿಲ್ಲ ಅಂದ್ರೆ ಈ ಹೋರಾಟ ರಾಜ್ಯಾದ್ಯಂತ ಹೋಯ್ತೇವೆ ನಾವು. ನಾಳೆ ಈ 2-3 ದಿನದಾಗ ಮಾಡಲಿಲ್ಲ ಅಂದ್ರೆ 3 ದಿನದಾಗ ಅವನು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋರಾಟ ಕರಿತೇವೆ ನಾವು. ಜಿಲ್ಲಾ ಮಟ್ಟದಾಗಲಿಲ್ಲ ರಾಜ್ಯ ಮಟ್ಟಕ್ಕೆ ಕರೆ ಕೊಡೋಕೆ ಭಾರತೀಯ ಜನತಾ ಪಕ್ಷ ಸಿದ್ಧ ಐತಿ. ಕಂಪ್ಲೇಂಟ್ ನಾವು ಮತಕ್ಷೇತ್ರದ ಎಲ್ಲರೂ ಕಂಪ್ಲೇಂಟ್ ಕೊಡೋಕೆ ತಯಾರಿದ್ದೇವೆ ನಾವು. ಸರ್ಕಾರ ತೊಗೋಬೇಕು. ಇದು ನೋಡು, ಸೋಮೋಟೋ ಕಂಪ್ಲೇಂಟ್ ತೊಗೋಬೇಕಾಗ್ತೈತೆ. ಅದು ಕೊಟ್ಟು ನಮ್ಮ MLA ಅವ್ರು ಕೊಡೋಂಗಿಲ್ಲ. ಅವ್ರು ಗರೀಬ್ರದಾರ. ಅವ್ರು ಯಾರಿಗೆ ಎಲ್ಲರಿಗೂ ಅಂಜುವಂಥವ್ರು ಅದಾರ. ಅದನ್ನೇ ಈ ಅಧಿಕಾರಿ ದುರುಪಯೋಗ ಪಡ್ಕೊಂಡಾನ. ಅದಕ್ಕೆ ನಾವು ಕೊಂಡಂಗಿಲ್ಲ. ನಾವು ಓಟ್ ಹಾಕಿ ನಮ್ಮ ಪ್ರತಿನಿಧಿಗೆ ಅವಮಾನ ಆದ್ರೆ ಅವ್ರೊಬ್ಬರಿಗೆ ಅವಮಾನ ಆಗಿಲ್ಲ. ನಮ್ಮ ಇಡೀ ಕ್ಷೇತ್ರದ ಇಡೀ ರಾಜ್ಯದ ಜನರಿಗೆ ಅವಮಾನ ಮಾಡಿದಾರೆ. ಒಬ್ಬ ದಲಿತ 4ನೇ ಬಾರಿ ಆರಿಸುವಂಥ ಶಾಸಕ ಎಲ್ಲರಿಗೂ ಮರ್ಯಾದೆ ಕೊಡುವಂಥವಾಗ ಅವಮಾನ ಮಾಡಿದಂಥ ಅಧಿಕಾರಿ ತತ್ಕ್ಷಣ ಡಿಸ್ಮಿಸ್ ಮಾಡಬೇಕು.